ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಗರಿಗರಿಯಾಗಿ ಕ್ರಿಸ್ಪಿಯಾಗಿರುವಂಥ ದೋಸೆಯನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರ್ತವೆ, ಅಷ್ಟೇ ಪರ್ಫೆಕ್ಟಾಗಿ ನಾವು ಈ ಚಳಿಗಾಲದಲ್ಲೂ ಕೂಡ ಹಿಟ್ಟನ್ನು ಹದ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾಡೋದು ಹೆಂಗೆ ನೋಡೋಣ ಬರೀ. ನಾನಿಲ್ಲಿ ಒಂದು ಲೋಟದನ್ನು 3 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿನಿ. ಈಗ ಅದರ ಮುಕ್ಕಾಲು ಭಾಗದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳತ್ತೀನಿ. ಈಗ ಅದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯಕಾಳನ್ನು ಹಾಕ್ಕೊಂಡು ಈಗ ನೀರು ಹಾಕಿ 4 ರಿಂದ 5 ಸಾರಿ ಸ್ವಚ್ಛಂಗ ತೊಳ್ಕೊಳ್ಳೋಣ. ಇದನ್ನು ಈ ರೀತಿ ಕೈಯಿಂದ ಕಿಂಚಿ ಒಂದು 4 ರಿಂದ 5 ಸಾರಿ ತೊಳ್ಕೊಳ್ರಿ. ಈಗಿದು ಪೂರ್ತಿಯಾಗಿ ತೊಳೆದಾದ್ಮೇಲೆ ನೀರನ್ನು ಹಾಕಿ ಎತ್ತಿಟ್ಕೊಂಡೀನಿ. ಈಗ ಅದಕ್ಕೆ 1 ಸ್ಪೂನು ಜೀರಿಗೆನ ಸೇರಿಸ್ಕೊಳತ್ತೀನಿ. ಜೀರಿಗೆನ ಸೇರಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ನಾನಿಲ್ಲಿ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡೀನಿ. ನಾನಿಲ್ಲಿ ದಪ್ಪ ಅವಲಕ್ಕಿನ ತೊಗೊಂಡೀನಿ. ಈಗ ಇವನ್ನ ಸಪ್ರೇಟಾಗಿನ 2 ಸಾರಿ ಸ್ವಚ್ಛಂಗ ತೊಳ್ಕೊಳ್ಳೋಣ. ತೊಳ್ಕೊಂಡಾದ್ಮೇಲೆ ಇದನ್ನು ಕೂಡ ನಾನು ಅದ ಅಕ್ಕಿಗೆನ ಸೇರಿಸ್ಕೊಳತ್ತೀನಿ. ಈಗ ತೊಳ್ಕೊಂಡಾದ್ಮೇಲೆ ಇವನ್ನ ಅದ ಅಕ್ಕಿಗೆನ ನೆನೆಸಿಟ್ಕೊಂಡಿದ್ವಲ್ಲ ಅದ ಅಕ್ಕಿಗೆನ ಸೇರಿಸ್ಕೊಳ್ಳೋಣ. ಈಗಾದರೂ ಸೇರಿಸ್ಕೋಬೋದು ನೀವು, ಇಲ್ಲ ರುಬ್ಬೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಆದ್ರೆ ನೆನೆ ಹಾಕ್ಕೊಂಡು ಸೇರಿಸ್ಕೋಬೋದು. ಇದನ್ನು 4 ರಿಂದ 5 ತಾಸು ನೆನೆಸಿಟ್ಕೊಳ್ಳೋಣ. ಈಗ ಅಕ್ಕಿ ಎಲ್ಲವೂ ಸರಿಯಾಗಿ ನೆಂದಿರ್ತಾವೆ. ಈಗ ಇವನ್ನ ರುಬ್ಕೊಳತ್ತೀನಿ. ನೈಸಾಗಿ ರುಬ್ಕೊಳ್ರಿ. ದೋಸೆ ಹಿಟ್ಟಿಗೆ ಪೂರ್ತಿಯಾಗಿ ನೈಸಾಗಿರ್ಬೇಕು, ಅಂದ್ರೆ ದೋಸೆ ಸರಿಯಾಗಿ ಬರ್ತಾವೆ. ಈಗ ಹಿಟ್ಟು ಕೂಡ ರುಬ್ಕೊಂಡು ಇಟ್ಕೊಂಡೇನು ನೋಡ್ರಿ ಯಾವ ರೀತಿ ಯಾವ ಹದದೊಳಗೈತೆ ಅಂತೇಳಿ. ಈ ಥರ ಇರಬೇಕು, ಫುಲ್ ಗಟ್ಟಿಯಾಗಿರಬಾರ್ದು. ಈಗ ಇದಕ್ಕೆ ನಾನಿಲ್ಲಿ ಚಳಿಗಾಲದಲ್ಲಿ ಹಿಟ್ಟನ್ನು ಉಬ್ಬಿ ಬರಬೇಕಲ್ಲ, ಅದಕ್ಕೋಸ್ಕರ ನಾವು ಬಿಸಿನೀರನ್ನು ಕಾಯಿಸಿ ಅದ್ರ ಮೇಲೆ ಈ ಹಿಟ್ಟಿನ ಪಾತ್ರೆಯನ್ನು ಇಟ್ಕೊಂಡ್ವಿ ಅಂದ್ರೆ ಹಿಟ್ಟು ಬೆಳಗ್ಗೆ ಅನ್ನಷ್ಟೊಳಗೆ ಸರಿಯಾಗಿ ಉಬ್ಬಿ ಬಂದಿರ್ತೈತಿ. ಅಷ್ಟೇ ಹದ ಕರೆಕ್ಟಾಗಿರ್ತೈತಿ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರ್ತೈತಿ. ನೋಡ್ರಿ ಇಲ್ಲೇ ಯಾವ ರೀತಿ ಬಂದಿದೆ ಅಂತೇಳಿ. ಪೂರ್ತಿಯಾಗಿ ಹಿಟ್ಟು ಈ ರೀತಿ ಉಬ್ಬಿ ಬಂದಿರ್ತೈತಿ. ಚಳಿಗಾಲದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬರುವಂಥ ಈ ಟ್ರಿಕ್ಸನ್ನು ಫಾಲೋ ಮಾಡಿರಿ, ಎಲ್ಲೋ ಹಿಟ್ಟು ಕೂಡ ಚೆನ್ನಾಗಿ ಬರ್ತೈತಿ. ನೋಡ್ರಿ ಇಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ. ಈ ರೀತಿ ಹಿಟ್ಟು ಉಬ್ಬಿ ಬಂದೈತಿ. ನಾನಿಲ್ಲಿ ಒಂದು ಪಾತ್ರೆಗೆ ತಗೊಳಕ್ತೀನಿ ಸೈಡಿಗೆ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಮಾಡೋದಿದ್ರೆ ಸಪ್ರೇಟಾಗಿ ತಕ್ಕೊಂಡಾದ್ರೂ ಮಾಡ್ಕೋಬೋದು, ಇಲ್ಲ ಅದಕ್ಕಾದ್ರೆ ನಾವು ಉಪ್ಪನ್ನು ಎಲ್ಲನೂ ರುಚಿನ ಸೇರಿಸ್ಕೋಬೋದು. ನಾನಿಲ್ಲಿ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ಸ್ವಲ್ಪ ಸೈಡಿಗೆ ತೆಗೆದುಬಿಟ್ಟು ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಕಲರ್ಗೋಸ್ಕರ ನಾನು 2 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳತ್ತೀನಿ. ನೀವು ಜಾಸ್ತಿ ಕಲರ್ ಬೇಡ ಅನ್ನೋರು 1 ಸ್ಪೂನ್ ಸೇರಿಸ್ಕೊಂಡು ಸಾಕು. ನಾನಿಲ್ಲಿ 2 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಳತ್ತೀನಿ. ಇದನ್ನು ಆಪ್ಷನಲ್, ಬೇಕಿದ್ರೆ ಹಾಕೋಬೋದಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಸರಿಯಾಗಿ ಉಬ್ಬಿ ಬಂದಿರುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ನೆನೆಸಿಟ್ಕೊಳ್ಳೋಣ. ಸಕ್ಕರೆ ಅದೆಲ್ಲ ಕರಗಲಿ. ಈ ಕರಗಾದ್ಮೇಲೆ ನಾನಿಲ್ಲೇ ಹಂಚನ್ನು ಇಟ್ಕೊಂಡೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಈಗ ದೋಸೆಯನ್ನು ಹಾಕ್ಕೊಳತ್ತೀನಿ. ಈಗ ದೋಸೆಯನ್ನು ಹಾಕ್ಕೊಂಡು ನೋಡ್ರಿ ಯಾವ ರೀತಿ ಕರೆಕ್ಟಾಗಿ ಬಂದದಂತೇಳಿ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ತಿಳು ಬೇಕಂದ್ರೆ ತಿಳು ಕೂಡ ಮಾಡ್ಕೋಬೋದು. ಈಗ ನಾನಿಲ್ಲಿ ಬೆಣ್ಣೆನ ಹಚ್ಕೊಳತ್ತೀನಿ. ನೀವು ಎಣ್ಣೆ ಕೂಡ ಹಾಕ್ಕೋಬೋದು, ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈಗ 1-2 ನಿಮಿಷ ಬಿಟ್ಕೊಂಡು ನೋಡ್ರಿ ಯಾವ ರೀತಿ ಕಲರ್ ಬಂದವ ಅಂತೇಳಿ. ಇದಕ್ಕಿಂತ ನೀವು ಕಲರ್ ಒಂಚೂರು ಕಡಿಮೆನೇ ಇರಲಿ ಅನ್ನೋರು ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಇದು ಕಲರ್ ಕಡಿಮೆ ಆಗಿರ್ತೈತಿ. ಇದು ಫುಲ್ ಡಾರ್ಕ್ ಆಗಿ ಬಂದೈತಿ, ಅದಕ್ಕೋಸ್ಕರ. ಈಗ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಆಗಿರ್ತದೆ ಅಂತೇಳಿ. ತುಂಬ ರುಚಿಯಾಗಿರ್ತಾವೆ, ಕ್ರಿಸ್ಪಿಯಾಗಿ ಬಂದಿರ್ತಾವೆ. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.